ನೋಡ್ರಿ ಅವ್ರನ್ನ ಏನಾರ ಮಾಡ್ಕೊಳ್ಳಿ ಆಪ್ರೇಷನ್ ಕಮಲ. ನಮ್ಮಲ್ಲಿ ಆಪ್ರೇಷನ್ ಕಮಲಕ್ಕೆ ಒಳಗಾಗೋರು ಯಾರೂ ಇಲ್ಲ. ನಮಗೆ ಇನ್ನೂ 10 ಜನ ಬರ್ತಾರೆ ವಿನ ನಮ್ಮಿಂದ 10 ಜನ ಹೋಗೋರಿಲ್ಲ. ಬರೆದಿಟ್ಕೊಳ್ಳಿ. ಹಿಂದೆ ಅವ್ರು ಹೇಳಿದ್ನು ಕೇಳಿದ್ದೀರಾ, ನಾನು ಹೇಳೋದು ಕೇಳ್ತಾ ಇದ್ದೀರಾ. 5 ವರ್ಷ ಸರ್ಕಾರ ಇರುತ್ತೆ. ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ BJP ಕಡೆ ಜನತಾದಳ ಕಡೆ ನೋಡಲ್ಲ. ಸೊ ನೀವು ಚುನಾವಣೆ ಕಾಯ್ತಾ ಇರಿ. ಚುನಾವಣೆ ಒಳಗೋ ಚುನಾವಣೆ ಆದಮೇಲೋ ಕನಿಷ್ಠ 10 ರಿಂದ 15 ಜನ ಶಾಸಕರು ಬರ್ತಾರೆ. ಸೊ ನಮ್ಮ ಜೊತೆ ವಿಶ್ವಾಸ ಇರುತ್ತೆ. ನಾನು ಹೇಳಿದ್ನಲ್ಲ, 10 ರಿಂದ 15 ಜನ ಟೋಟಲಿ JDS BJPನೋ ಬರ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ. ಬಟ್ ಅವ್ರಿಗೇನಾಗುತ್ತೆ, ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ, ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರಿಗೆ 1966 ಇರೋರು. ಅವ್ರು ಅಷ್ಟು ಸುಳ್ಳು ಹೇಳ್ಬೇಡ ಅಂತ ನಾನು ಹೆಂಗ್ರಿ ಹೇಳೋಕ್ಕಾಗುತ್ತೆ? ನಡ್ರಿ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷದ ತೀರ್ಮಾನ. ಅವ್ರಿಗೇನ್ರಿ, ಅವ್ರು ಏನಾದ್ರು ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ. ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬರ್ತಾರೆ, ನಾನು ಯಾಕೆ ಕೇಳಲಿ? ಅದನ್ನ ಯಾಕೆ ಬರ್ತೀರಾ ಅಂತ ಕೇಳಕ್ಕೆ. ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆನ ನಮಗೆ ಬಿಟ್ಟಿದ್ದು. ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರಿಗೇನ್ರಿ ಅದು ಬಿಡ್ರಿ ಸರ್. ರೈತರ ವಿಚಾರ, ಸಮಸ್ಯೆ ವಿಚಾರ, ಡೆವಲಪ್ಮೆಂಟ್ ವಿಚಾರ ಇದ್ರೆ ಮಾತಾಡಲಿ, ಉತ್ತರ ಹೇಳ್ತೀವಿ. ಅದು ಪ್ರೋಸೆಸ್ ಇದೆ, ಮಾಡ್ತೀವಿ. ನೋಡ್ರಿ, ಅವ್ರನ್ನ ಏನಾರ ಮಾಡ್ಕೊಳ್ಳಿ ಆಪ್ರೇಷನ್ ಕಮಲ. ನಮ್ಮಲ್ಲಿ ಆಪ್ರೇಷನ್ ಕಮಲಕ್ಕೆ ಒಳಗಾಗೋರು ಯಾರೂ ಇಲ್ಲ. ನಮಗೆ ಇನ್ನೂ 10 ಜನ ಬರ್ತಾರೆ ವಿನ ನಮ್ಮಿಂದ 10 ಜನ ಹೋಗೋರಿಲ್ಲ. ಬರೆದಿಟ್ಕೊಳ್ಳಿ. ಹಿಂದೆ ಅವ್ರು ಹೇಳಿದ್ನು ಕೇಳಿದ್ದೀರಾ, ನಾನು ಹೇಳೋದು ಕೇಳ್ತಾ ಇದ್ದೀರಾ. 5 ವರ್ಷ ಸರ್ಕಾರ ಇರುತ್ತೆ. ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ BJP ಕಡೆ ಜನತಾದಳ ಕಡೆ ನೋಡಲ್ಲ. ಸೊ ನೀವು ಚುನಾವಣೆ ಕಾಯ್ತಾ ಇರಿ. ಚುನಾವಣೆ ಒಳಗೋ ಚುನಾವಣೆ ಆದಮೇಲೋ ಕನಿಷ್ಠ 10 ರಿಂದ 15 ಜನ ಶಾಸಕರು ಬರ್ತಾರೆ. ಸೊ ನಮ್ಮ ಜೊತೆ ವಿಶ್ವಾಸ ಇರುತ್ತೆ. ನಾನು ಹೇಳಿದ್ನಲ್ಲ, 10 ರಿಂದ 15 ಜನ ಟೋಟಲಿ JDS BJPನೋ ಬರ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ. ಬಟ್ ಅವ್ರಿಗೇನಾಗುತ್ತೆ, ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ, ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರಿಗೆ 1966 ಇರೋರು. ಅವ್ರು ಅಷ್ಟು ಸುಳ್ಳು ಹೇಳ್ಬೇಡ ಅಂತ ನಾನು ಹೆಂಗ್ರಿ ಹೇಳೋಕ್ಕಾಗುತ್ತೆ? ನಡ್ರಿ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷದ ತೀರ್ಮಾನ. ಅವ್ರಿಗೇನ್ರಿ, ಅವ್ರು ಏನಾದ್ರು ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ. ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬರ್ತಾರೆ, ನಾನು ಯಾಕೆ ಕೇಳಲಿ? ಅದನ್ನ ಯಾಕೆ ಬರ್ತೀರಾ ಅಂತ ಕೇಳಕ್ಕೆ. ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆನ ನಮಗೆ ಬಿಟ್ಟಿದ್ದು. ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರಿಗೇನ್ರಿ ಅದು ಬಿಡ್ರಿ ಸರ್. ರೈತರ ವಿಚಾರ, ಸಮಸ್ಯೆ ವಿಚಾರ, ಡೆವಲಪ್ಮೆಂಟ್ ವಿಚಾರ ಇದ್ರೆ ಮಾತಾಡಲಿ, ಉತ್ತರ ಹೇಳ್ತೀವಿ. ಅದು ಪ್ರೋಸೆಸ್ ಇದೆ, ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.